ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಂತ ಹೇಳ್ತಾರೆ. ನಾವು ಅಲ್ಲಿ ಕೊಡೋ ಬದಲು ಡೊನೇಷನ್ ನಮಗೂ ಕೊಡಿ, ನಾವು ಒಂದು ಒಳ್ಳೆ ರಿಸರ್ಚ್ ಮಾಡಿ ಸುಮ್ಮನೆ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟು ದೇವಸ್ಥಾನಗಳು ರಿಚ್ ಆಗಿದಾವೆ ಹೊರತು ಇಫ್ ದಟ್ ಮನಿ ಕುಡ್ ಬಿ ಯೂಸ್ಡ್ ಫಾರ್ ರಿಸರ್ಚ್ ಆ್ಯಂಡ್ ಕನ್ಸರ್ವೇಷನ್ ದಟ್ ವಿಲ್ ಬಿ ಗ್ರೇಟ್ ಅಲ್ಲ. ಈಗಾಗಲೇ ಹೇಳ್ದಂಗೆ ಆ್ಯಂಟಿ ವೆನಮ್ ಇನ್ನೂ ಅದಕ್ಕೆ ಮಾಡಲಿಲ್ಲ. ಈಗ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಶುಡ್ ಬಿ ಅ ಫಂಡಿಂಗ್ ಏಜೆನ್ಸಿ ಫಾರ್ ಅಸ್. ಅಪ್ಲಿಕೇಶನ್ ಕೊಡಿ ಸರ್. ಆ ಥರ ಮಾತಾಡಿದ್ದೀರಾ? ಇಲ್ಲಿ ಮಾತಾಡಿಲ್ಲ. ದಟ್ಸ್ ಅ ಗುಡ್ ಐಡಿಯಾ. ನೋಡಿ ನಿಮ್ಮ ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ವಿ ಶುಡ್ ಅಪ್ರೋಚ್ ದೆಮ್. ಯಾಕೆ ನಾವು ಫಾರಿನರ್ಸ್ಗೆ ಬೇರೆಯವ್ರ ಅವ್ರವ್ರ ಹತ್ರ ದುಡ್ಡು ಕೇಳಬೇಕು? ದೇವಸ್ಥಾನನೇ ದುಡ್ಡು ಕೊಡಬೇಕು. ಅಷ್ಟು ಜನ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಆ ದುಡ್ಡಲ್ಲಿ ನಾವು ರಿಸರ್ಚ್ ಮಾಡಿ ಕನ್ಸರ್ವೇಷನ್ ಮಾಡಬೇಕು. ಬರೀ ಬಂದು ಪೂಜೆ ಮಾಡಿ ₹100 ಹಾಕಿ ಮಾಡಿದ್ರೆ ಕನ್ಸರ್ವೇಷನ್ ಆಗಲ್ಲ. ನಮ್ಮಂಥವ್ರಿಂದ ಸಂರಕ್ಷಣೆ ಆಗುತ್ತೆ. ಸೈನ್ಸಿಂದ ಸ್ಪಿರಿಚುವಲ್ ಎರಡೂ ಶುಡ್ ಬಿ ಅದಕ್ಕೆ ಫಂಡ್ಸ್ ಬೇಕಲ್ವಾ. ಈಗ ಒಂದು ಹಾವು ಹಿಡಿಬೇಕಂದ್ರೆ ನನಗೆ ₹1,000 ರಿಂದ ₹2,000 ಖರ್ಚಾಗುತ್ತೆ. ಯಾಕಂದ್ರೆ ಡೀಸೆಲ್ ಖರ್ಚು, ಹೋಗಬೇಕು, ಹಿಡಿಬೇಕು, ತಗೊಂಡೋಗಿ ನನ್ನ ಟೈಮ್ ಅರ್ಧ ದಿನ ಆಗ್ಬಿಡುತ್ತೆ. ಒಂದೊಂದ್ಸಲ ಒಂದು ದಿನನೇ ಆಗುತ್ತೆ. 40 ಕಿಲೋಮೀಟರ್ ಇರುತ್ತೆ. ಇದಕ್ಕೆಲ್ಲ ಚಾರ್ಜ್ ಮಾಡ್ತಾರಾ? ಚಾರ್ಜ್ ಮಾಡಲ್ಲ. ನಾವು ಚಾರ್ಜ್ ಮಾಡಲ್ಲ, ಮಾಡೋಕ್ಕಾಗೋದಿಲ್ಲ. ಅದು ನಮಗೆ ಒಂದು ಆಸೆ, ಒಂದು ಹುಚ್ಚು. ಎರಡನೇದು ಪಾಪ ಅಲ್ಲಿರೋ ಫಾರ್ಮರ್ಸ್, ರೈತರು 1 ಎಕರೆ 2 ಎಕರೆ ಇರ್ತಿರ್ತಾ ಪರವಾಗಿಲ್ಲ. ದುಡ್ಡಿರೋರ ಹತ್ರ ಅವರು ಡೀಸೆಲ್ ದುಡ್ಡು ಕೊಟ್ಟರೆ ನಾವು ತೊಗೊಳ್ತೀವಿ. ಇಲ್ಲ ಅಂದಮೇಲೆ ಪಾಪ ಅವ್ರ ಹತ್ರ ಹೋಗ್ಬಿಟ್ಟು ನಾವು ದುಡ್ಡು ತೊಗೊಳ್ಳೋದು ಚೆನ್ನಾಗಿರಲ್ಲ. ನಿಮ್ಗೆ ಎಲ್ಲಿಂದ ಬರುತ್ತೆ? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.